ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಅಲಿಯಾಸ್ ಚೆನ್ನ ಬಳಕೆ ಮಾಡ್ತಾ ಇದ್ದಂಥ 2 ಮೊಬೈಲ್ಗಳನ್ನ ಪತ್ತೆ ಹಚ್ಚುವಲ್ಲಿ ಎಸ್ಐಟಿ ಅಧಿಕಾರಿಗಳು ಸಕ್ಸಸ್ ಆಗಿದ್ದಾರೆ. ಒಂದು ಆಂಡ್ರಾಯ್ಡ್ ಮೊಬೈಲ್, ಮತ್ತೊಂದು ಕೀಪ್ಯಾಡ್ ಫೋನ್. ಹಳೆ ಮೊಬೈಲ್ನ ಕೂಡ ಸದ್ಯಕ್ಕೆ ಪತ್ತೆ ಹಚ್ಚುವಲ್ಲಿ ಎಸ್ಐಟಿ ಅಧಿಕಾರಿಗಳು ಸಕ್ಸಸ್ ಆಗಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಬೆಳಗ್ಗೆ 6 ಗಂಟೆಯವರೆಗೂ ನಡೆಯಿತಲ್ಲ ಮಹಜರು. ಆ ಸಂದರ್ಭದಲ್ಲಿ 2ನೇ ಮೊಬೈಲ್ ಕೂಡ ಪತ್ತೆಯಾಗಿದೆ. ನಿನ್ನೆ ಕಾರ್ಯಾಚರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ, ಮಹಜರು ಕಾರ್ಯ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾಗಿತ್ತು. ಅದು ಚನ್ನನಿಗೆ ಸೇರಿದಂತಹ ಆಂಡ್ರಾಯ್ಡ್ ಫೋನ್. ಸೆಕೆಂಡ್ ಹ್ಯಾಂಡ್ ಆಂಡ್ರಾಯ್ಡ್ ಮೊಬೈಲ್ನ ಹುಡುಕುವಲ್ಲಿ ಸಕ್ಸಸ್ ಆಗಿದ್ರು ಎಸ್ಐಟಿ ಅಧಿಕಾರಿಗಳು. ಆದ್ರೆ ಈ ಚಿನ್ನಯ್ಯ ಬಳಸ್ತಾ ಇದ್ದಂತಹ ಆತನ ಹಳೆ ಮೊಬೈಲ್ ಸಿಕ್ಕಿರ್ಲಿಲ್ಲ. ಈಗ 2ನೇ ಫೋನ್ ಅನ್ನ, ಆ ಕೀಪ್ಯಾಡ್ ಫೋನ್ ಅನ್ನ ಪತ್ತೆ ಹಚ್ಚುವಲ್ಲಿ ಎಸ್ಐಟಿ ಅಧಿಕಾರಿಗಳು ಸಕ್ಸಸ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಹೋಗ್ತಾರೆ. ಪರೀಕ್ಷಿತ್, ಈ 2ನೇ ಫೋನ್ ಅಂದ್ರೆ ಆತ ಒರಿಜಿನಲಿ ಬಳಕೆ ಮಾಡ್ತಾ ಇದ್ದಂತಹ ಫೋನ್, ಅದು ಎಲ್ಲಿದೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಯಾಕಂದ್ರೆ ಆ ಫೋನ್ನ ಮೂಲಕ ಯಾರು, ಯಾವಾಗ, ಯಾಕಾಗಿ ಈತನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅನ್ನೋದನ್ನ ಪತ್ತೆ ಹಚ್ಚೋಕ್ ಸಾಧ್ಯ ಆಗುತ್ತೆ ಈ ಷಡ್ಯಂತ್ರದ ಭಾಗವಾಗಿ. 2ನೇ ಫೋನ್ ಕೂಡ ಸಿಕ್ಕಿದೆ. ಸದ್ಯಕ್ಕೆ ಯಾವ ರೀತಿ ತನಿಖೆ ನಡೀತಾ ಇದೆ, ಏನ್ ಡೀಟೇಲ್ ಸಿಗ್ತಾ ಇದೆ ಪರೀಕ್ಷಿತ್? ಶ್ರೀ, ಸದ್ಯ 2ನೇ ಮೊಬೈಲ್, ಆ ಹಳೆ ಮೊಬೈಲ್ ಎಲ್ಲಿತ್ತು ಅನ್ನುವಂತಹ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿರುವಂಥದ್ದು. ಈಗ ಹಳೆ ಮೊಬೈಲ್ ಒಂದು ಕೋಣೆಯ ಮೂಲೆಯಲ್ಲಿ ಆತ ಬಚ್ಚಿಟ್ಟಿದ್ದ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಇದು ನಮಗೆ ಕೇವಲ ಊಹಾಪೋಹ ಅಲ್ಲ, SIT ಮೂಲಗಳಿಂದ ಸಿಕ್ಕಿದಂಥ ಅಧಿಕೃತ ಮಾಹಿತಿ. ಯಾವಾಗ SIT ಎಂಟ್ರಿ ಕೊಡ್ತು ಆ ಸಂದರ್ಭದಲ್ಲಿ ಆಂಡ್ರಾಯ್ಡ್ ಫೋನ್ ಕೂಡ ಅಲ್ಲಿ ಸಿಕ್ಕಿರಲಿಲ್ಲ. ನಂತರದಲ್ಲಿ ಆಂಡ್ರಾಯ್ಡ್ ಫೋನ್ ಕೂಡ ಸಿಕ್ಕಿತ್ತು. ನಂತರದಲ್ಲಿ ಆ ಹಳೆ ಮೊಬೈಲ್ ಬಗ್ಗೆ ವಿಚಾರಣೆ ಮಾಡಿದಾಗ ಆತ ನನಗೆ ನೆನಪಿಲ್ಲ, ಎಲ್ಲೋ ಇಟ್ಟಿದ್ದೇನೆ, ನನಗೆ ಸದ್ಯಕ್ಕಿಲ್ಲ ಅನ್ನುವಂಥ ಮಾಹಿತಿಯನ್ನು ಆಗಾಗ ಹೇಳ್ತಾ ಇದ್ದ. ಕೊನೆಗೂ ಸತತ ಹುಡುಗಾಟದಿಂದ ಮುಂಜಾನೆ ವೇಳೆಗೆ ಆ ಮೊಬೈಲ್ ಕೋಣೆಯ ಮೂಲೆಯಲ್ಲಿ, ಯಾವುದೋ ಒಂದು ಕೋಣೆ, ಕೇವಲ ಒಂದು ರೂಮ್ ಅಲ್ಲ, ಬಹಳಷ್ಟು ಕೋಣೆ ಜಾಲಾಡಿದ್ದಾರೆ, ಅದು ಯಾವುದೋ ಒಂದು ಕೋಣೆಯಲ್ಲಿ ಮೂಲೆಯಲ್ಲಿ ಸಿಕ್ಕಿದೆ ಅನ್ನೋಂಥದ್ದು ಮಾಹಿತಿ ಸಿಗ್ತಾ ಇದೆ. ಆ ಮೊಬೈಲನ್ನು ಸದ್ಯಕ್ಕೆ ವಶಪಡಿಸಿಕೊಂಡಿದ್ದಾರೆ SIT ಅವರು. ಸದ್ಯ ಬಹಳಷ್ಟು ಕೋಣೆಯನ್ನು ಜಾಲಾಡಿದ ಬಳಿಕ ಇಡೀ ಮನೆ ಮೂಲೆಯಲ್ಲೂ, ಮನೆಯ ಸುತ್ತಮುತ್ತಲು ಎಲ್ಲೋ ಕಡೆ ಜಾಲಾಡಿದ್ದಾರೆ ಆ ಮೊಬೈಲ್ಗೋಸ್ಕರ. ಕೊನೆಗೆ ಆ ಮೊಬೈಲ್ ಒಂದು ಜಾಗದಲ್ಲಿ ಕೋಣೆಯಲ್ಲಿ ಸಿಕ್ಕಿರುವಂಥದ್ದು. ಸದ್ಯ ಆ ಮೊಬೈಲನ್ನು SIT ಅವರು ವಶಕ್ಕೆ ತೆಗೆದುಕೊಂಡಿದ್ದಾರೆ, ಎಲ್ಲ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಸದ್ಯ SIT ವಶಪಡಿಸಿಕೊಂಡ ಮೊಬೈಲ್ ಏನಿದೆ ಈಗ FSL ಕೈ ಸೇರುವಂಥದ್ದು. ಇವತ್ತು FSL ಟೀಮ್, ಸೋಕೋ ಟೀಮ್ ಏನಿದೆ ಅವರೀಗ ವಶಪಡಿಸಿಕೊಂಡು ಅದನ್ನು ಲ್ಯಾಬ್ಗೆ ಕಳಿಸ್ತಾರೆ. ಸದ್ಯ FSL ಈ ಎಲ್ಲವೂ ಮೊಬೈಲ್, 2 ಮೊಬೈಲ್ನ ಜಾಲಾಡ್ತಾರೆ. ಆ ಸಂದರ್ಭದಲ್ಲಿ ಅದರಲ್ಲಿ ಬಹಳಷ್ಟು ಸತ್ಯ ಸಂಗತಿಗಳು, ಇನ್ನಷ್ಟು ಮಾಹಿತಿಗಳು ಹೊರಬೀಳಲಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಪರೀಕ್ಷಿತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.